ವೈಯಕ್ತಿಕ ದ್ವೇಷ ಹಿನ್ನೆಲೆ ಕಿಡಿಗೇಡಿಗಳು ಅಡಿಕೆ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮುಷನಾಳ್ ಗ್ರಾಮದಲ್ಲಿ ಅಡಿಕೆ ತೋಟ ಹೊತ್ತಿ ಉರಿದಿದೆ. ಮುಷನಾಳ್ ಗ್ರಾಮದ ಕುಮಾರ್ ನಾಯ್ಕ್ ಎಂಬವರಿಗೆ ಸೇರಿದ 4 ಎಕರೆ ಅಡಿಕೆ ತೋಟ ಸಂಪೂರ್ಣ ಭಸ್ಮವಾಗಿದೆ. ಜಮೀನಿನಲ್ಲಿ ಮಾಲೀಕ ಇಲ್ಲದ ವೇಳೆ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದೆ. ಅಗ್ನಿಶಾಮಕ ದಳ ಬರೋ ಅಷ್ಟರಲ್ಲೇ ಅಡಿಕೆ ಗಿಡಗಳು ಸುಟ್ಟು ಹೋಗಿವೆ. ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆಯಲ್ಲಿ ಬಿರುಕು ಬಿಟ್ಟಿದೆ ಅಂತ ಸುಳ್ಳು ಪೋಸ್ಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೇಲ್ಸೇತುವೆಯಲ್ಲಿ ಬಿರುಕು ಕಾಣಿಸಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಪೋಸ್ಟ್ ಬೆನ್ನಲ್ಲೇ ಎಚ್ಚೆತ್ತಿದ್ದ ಜಿಬಿಎ ಅಧಿಕಾರಿಗಳು ಐಐಎಸ್ಸಿ ತಜ್ಞರನ್ನ ಕರೆಸಿ ಫ್ಲೈಓವರ್ ಗುಣಮಟ್ಟ ಪರೀಕ್ಷೆ ನಡೆಸಿದ್ರು. ಬಿರುಕುಗಳು ಪತ್ತೆಯಾಗದ ಕಾರಣ ಪೋಸ್ಟ್ ಮಾಡಿದವರ ವಿರುದ್ಧ ದೂರು ನೀಡಿದ್ರು. ಕೋರಮಂಗಲ ಪೊಲೀಸರು ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಡ್ ಮಾಸ್ಟರ್ಗಳು, ಶಿಕ್ಷಕರು ಸೇರಿ 6 ಜನರನ್ನ ಬಂಧಿಸಿದ್ದು 8 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ತುಮಕೂರು, ರಾಮನಗರ, ಕಲಬುರಗಿ ಭಾಗದ ಶಿಕ್ಷಕರು ಅರೆಸ್ಟ್ ಆಗಿದ್ದಾರೆ. ಈ ಮುಂಚೆಯೂ ಶಿಕ್ಷಕರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದ ಶಂಕೆ ವ್ಯಕ್ತವಾಗಿದೆ. ಪ್ರಕರಣದಲ್ಲಿ ಬಂಧನ ಆಗಿರುವ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಮಾರಾಟಕ್ಕೆ ಇಟ್ಟಿದ್ರಂತೆ. 200 ರೂಪಾಯಿಯಿಂದ 500 ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ವರದಕ್ಷಿಣೆ ನೀಡುವಂತೆ ಪೀಡಿಸಿ ಹೆಂಡತಿಗೆ ಕಾನ್ಸ್ಟೇಬಲ್ ಕಿರುಕುಳ ನೀಡಿದ್ದಾನೆ. ಬೀದರ್ನ ಚಿಟಗುಪ್ಪ ಮೂಲದ ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಕಿರುಕುಳ ಆರೋಪ ಕೇಳಿ ಬಂದಿದೆ. ದರ್ಶನ್ ಸ್ಟೈಲ್ನಲ್ಲಿ ಮಾಸ್ ಡೈಲಾಗ್ ಹೊಡೆದು ಪತ್ನಿಗೆ ಕಾನ್ಸ್ಟೇಬಲ್ ಕಿರುಕುಳ ನೀಡಿದ್ದ ಯುವತಿ ಪೋಷಕರು 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೂ ಕಾನ್ಸ್ಟೇಬಲ್ ಮಚೇಂದ್ರ ಸುಮ್ಮನಾಗಿಲ್ಲ. ನನಗೆ ಇನ್ನೂ ವರದಕ್ಷಿಣೆ ಬಂದಿಲ್ಲ ಅಂತ ಕಿರುಕುಳ ನೀಡುತ್ತಿದ್ದ. ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ಮಚೇಂದ್ರ ಕೆಲಸ ಮಾಡ್ತಿದ್ದ. 19 ತಿಂಗಳಿಂದ ಬೆಂಗಳೂರಲ್ಲಿ ಇಬ್ಬರು ಸಂಸಾರ ಮಾಡ್ತಿದ್ರು. ನಂತರ ಹುಷಾರಿಲ್ಲ ಅಂತ ಹೆಂಡತಿಯನ್ನ ತವರು ಮನೆಯಲ್ಲಿ ಬಿಟ್ಟಿದ್ದ. ಆದರೆ 15 ತಿಂಗಳಾದ್ರೂ ಪತ್ನಿಯನ್ನ ಕರ್ಕೊಂಡು ಹೋಗದೆ ಹಿಂದೇಟು ಹಾಕ್ತಿದ್ದಾನೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ನಯನಾ ಮೋಟಮ್ಮ ಪಿಎ ದೂರಿನ ಮೇರೆಗೆ ರಾಮನಗರ ಮೂಲದ ಅಕ್ಷಿತ್ ರಾಜ್ ಎಂಬಾತನನ್ನ ಮೂಡಿಗೆರೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದ ಯಕ್ಷಿತ್ ರಾಜ್ ನಿರಂತರವಾಗಿ ಅಶ್ಲೀಲವಾಗಿ ಕಾಮೆಂಟ್ ಮಾಡುತ್ತಿದ್ದ. ಈ ಬಗ್ಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲೇ ಮೂಡಿಗೆರೆ ಪೊಲೀಸ್ ಠಾಣೆಗೆ ಮೋಟಮ್ಮ ಅವರ ಪಿಎ ದೂರು ಸಲ್ಲಿಸಿದ್ರು. ತನಿಖೆ ನಡೆಸಿದ್ದ ಮೂಡಿಗೆರೆ ಪೊಲೀಸರು ಯಕ್ಷಿತ್ ರಾಜ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿಯಲ್ಲಿ ಬಾರ್ ಅಂಗಡಿ ಲೈಸೆನ್ಸ್ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಲೈಸೆನ್ಸ್ ಕೊಡಿಸೋದಾಗಿ ನಂಬಿಸಿ ರಾಣೆಬೆನ್ನೂರಿನ ಚಳಕೇರಿ ನಿವಾಸಿ ಸುರೇಶ್ ಜಾಧವ್ ಎಂಬವರಿಗೆ 69 ಲಕ್ಷ ವಂಚಿಸಿದ್ದಾರೆ. ದಾವಣಗೆರೆಯ ರಾಜೇಂದ್ರ ಎಂಬಾತನಿಂದ ವಂಚನೆಯಾಗಿದ್ದು ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜೇಂದ್ರ ತೋರಿಸಿದ ನಕಲಿ ಲೈಸೆನ್ಸ್ ನೋಡಿ ಸುರೇಶ್ ಮರುಳಾಗಿದ್ದ. ರಾಜೇಂದ್ರಗೆ ಒಟ್ಟು 69 ಲಕ್ಷ ಹಣ ನೀಡಿದ್ದ. ಆದರೆ ರಾಜೇಂದ್ರ ಹಣ ತೆಗೆದುಕೊಂಡು 2 ವರ್ಷಗಳಿಂದ ಸತಾಯಿಸುತ್ತಿದ್ದ. 2 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಸುರೇಶ್ ಜಾಧವ್ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ನೊಂದವರಿಂದಲೇ ಪೊಲೀಸರು ಹಣ ಲೂಟಿ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.